ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳ ಬುರುಡೆ ರಹಸ್ಯದ ಅಸಲಿ ಎತ್ತಿನ ಬೆನ್ನು ಹತ್ತಿರುವಂತಹ ಎಸ್ಐಟಿ ಟೀಮ್ ಸದ್ಯ ಶೋಧ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದೆ. ಪ್ರಕರಣದ ಆಳಕ್ಕೆ, ಷಡ್ಯಂತ್ರದ ಆಳಕ್ಕೆ ಇಳಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್ಗೆ ತನಿಖೆಯ ಭಾಗವಾಗಿ ಎಸ್ಐಟಿ ಅಧಿಕಾರಿ ಭೇಟಿಯನ್ನ ಕೊಟ್ಟಿದ್ದಾರೆ. ಪಿಡಿಒ ಜೊತೆ ಎಸ್ಐಟಿ ಇನ್ಸ್ಪೆಕ್ಟರ್ ಸಂಪತ್ ಮಾತುಕತೆಯನ್ನ ನಡೆಸಿದ್ದಾರೆ. ಪಿಡಿಒ ದಿನೇಶ್ ಎಂ ಅವರಿಂದ ದಾಖಲೆ ಹಾಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಪ್ರಕರಣಕ್ಕೆ ರಿಲೇಟೆಡ್ ಆಗಿ ಬಾಕಿ ಇರುವಂತಹ ಕೆಲ ದಾಖಲೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿ ಸಂಪತ್. ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಪ್ರಕರಣದ ಆಳ ಅಗಲಕ್ಕೆ ಇಳಿದು ದಾಖಲೆಗಳನ್ನ ಕಲೆ ಹಾಕುವಂತಹ ಕೆಲಸ ನಡೀತಾ ಇದೆ. ಷಡ್ಯಂತ್ರದ ಭಾಗವಾಗಿ ಯಾರ್ಯಾರ ಹೆಸರುಗಳು ಉಲ್ಲೇಖ ಆಗಿದೆಯೋ ಅವರನ್ನ ವಿಚಾರಣೆಗೆ ಒಳಪಡಿಸುವಂತಹ ಪ್ರಕ್ರಿಯೆಯ ನಡುವೆಯೇ ದಾಖಲೆಗಳನ್ನ ಕಲೆ ಹಾಕುವಂತಹ ಕೆಲಸ. ಗ್ರಾಮ ಪಂಚಾಯಿತಿ ಪಿಡಿಒ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿ. ಧರ್ಮಸ್ಥಳ ಗ್ರಾಮ ಪಂಚಾಯತ್ಗೆ ಭೇಟಿ ಕೊಟ್ಟು ಪಿಡಿಒ ದಿನೇಶ್ ಅವರಿಂದ ಕೆಲ ದಾಖಲೆಗಳನ್ನ ಪಡ್ಕೊಂಡಿದ್ದಾರೆ. ಪಿಡಿಒ ಜೊತೆ ಎಸ್ಐಟಿ ಇನ್ಸ್ಪೆಕ್ಟರ್ ಸಂಪತ್ ಕುಮಾರ್ ಮಾತುಕತೆಯನ್ನ ಮಾಡಿದ್ದಾರೆ. ದಾಖಲೆಗಳನ್ನ ಪಡ್ಕೊಂಡಿದ್ದಾರೆ, ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಬಾಕಿ ಇರುವಂತಹ ಕೆಲ ದಾಖಲೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆಯಲಾಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆ. ಧರ್ಮಸ್ಥಳದಲ್ಲಿ 1500 ಶವಗಳನ್ನ ಹೂತಿಟ್ಟಿದ್ದೆ ಅಂತ ಹೇಳಿ ಈ ಚಿನ್ನಯ್ಯ ಅಲಿಯಾಸ್ ಚೆನ್ನ ಬುರುಡೆದಾಸಯ್ಯ ಕಲರ್ ಹೇಳಿಕೆಯನ್ನ ಕೊಟ್ಟಿದ್ದ. ದೂರಿನಲ್ಲಿ ಒಂದು ರೀತಿಯಾದಂತಹ ಹೇಳಿಕೆ, ಮತ್ಯಾವುದೋ ಸಂದರ್ಶನದಲ್ಲಿ ಇನ್ನೊಂದು ರೀತಿ, ಇನ್ಯಾವುದೋ ಸಂದರ್ಶನದಲ್ಲಿ ಮತ್ತೊಂದು ರೀತಿ. ಆ ಲೆಕ್ಕಗಳು ಬದಲಾಗ್ತಾನೆ ಹೋದ್ವು. ಜೊತೆಗೆ ಹೇಳಿಕೆಗಳು ಕೂಡ ಬದಲಾಗ್ತಾ ಇವೆ. ಎಸ್ಐಟಿ ವಿಚಾರಣೆಯಲ್ಲಿ ಈಗ ಸತ್ಯವನ್ನ ಕಕ್ಕುವಂತಹ ಕೆಲಸ ಚಿನ್ನಯ್ಯ ಮಾಡ್ತಿದ್ದಾನೆ. ಆತನ ಹೇಳಿಕೆಗಳಿಗೆ ಪೂರಕವಾಗಿ ದಾಖಲೆಗಳ ಸಂಗ್ರಹ ಕೂಡ ಆಗ್ತಾ ಇದೆ. ಹಾಗಾಗಿ ಗ್ರಾಮ ಪಂಚಾಯಿತಿ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿ, ಯಾವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ ಗ್ರಾಮದಲ್ಲಿ ಸಾವಿರಾರು ಶವಗಳನ್ನ ಹೂತಿದ್ದೆಯಲ್ಲಿ ದೊಡ್ಡ ಅಪರಾಧ, ಘನಘೋರ ಕೃತ್ಯ ನಡೆದು ಹೋಗಿದೆ ಅಂತ ಹೇಳಿ ಈತ ಆರೋಪ ಮಾಡಿದ್ದಾನೋ ಅದೇ ಧರ್ಮಸ್ಥಳ ಗ್ರಾಮದಲ್ಲಿ ಸತ್ಯದ ಶೋಧ ನಡೀತಾ ಇದೆ. ಈ ಷಡ್ಯಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ ಕಲೆ ಹಾಕುವಂತಹ ಕೆಲಸ ಸದ್ಯ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.